ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಿರೀಶ್ ಬಿಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪ್ರಾಬ್ಲಮ್ಸ್ ಆ್ಯಂಡ್ ಸೊಲ್ಯೂಷನ್ ಆನ್ ಅಡ್ವಾನ್ಸ್ ಟ್ಯಾಕ್ಸ್ ಮೇಲೆ ಒಂದು ಪ್ರಾಬ್ಲಮ್ನ ತಗೊಂಡೋದಕ್ಕೆ ಸೊಲ್ಯೂಷನ್ ನಾನು ಇಲ್ಲಿ ಮಾಡಿದ್ದೇನೆ. ಪ್ರಾಬ್ಲಮ್ ನಂಬರ್ 1. ಶ್ರೀ ಬಸು ಹ್ಯಾಸ್ ಎಸ್ಟಿಮೇಟೆಡ್ ದ ಫಾಲೋಯಿಂಗ್ ಇನ್ಕಮ್ ಫಾರ್ ದ ಫಿನಾನ್ಷಿಯಲ್ ಇಯರ್ 2017-18. 2017-18ನೇ ಸಾಲಿನಲ್ಲಿ ಶ್ರೀ ಬಸು ಅವರ ಒಂದು ಎಸ್ಟಿಮೇಟೆಡ್ ಇನ್ಕಮ್ನ ಇಲ್ಲಿ ಈ ಕೆಳಕಂಡಂಥ ಅಂಶಗಳಲ್ಲಿ ಹೇಳಿದ್ದಾರೆ. ಅದರಲ್ಲಿ ಫಸ್ಟ್ ಒನ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟ್ಯಾಕ್ಸಬಲ್ 75,000. ಹೌಸ್ ಪ್ರಾಪರ್ಟಿ ಇನ್ಕಮ್ ಒಂದು 75,000 ಇದೆ, ಸೊ ಅದು ಟ್ಯಾಕ್ಸಬಲ್ ಆಗಿದೆ. ಎರಡನೇ ಪಾಯಿಂಟ್, ಇನ್ಕಮ್ ಫ್ರಮ್ ಪ್ರೊಫೆಷನ್ ಟ್ಯಾಕ್ಸಬಲ್ 7,07,500, ಅದು ಕೂಡ ಟ್ಯಾಕ್ಸಬಲ್ ಅಂತ ಇದೆ. ಡಿವಿಡೆಂಡ್ ಫ್ರಮ್ ಎಕ್ಸ್ ಲಿಮಿಟೆಡ್ 10,000. ಡಿವಿಡೆಂಡ್ ಫ್ರಮ್ ಎಕ್ಸ್ ಲಿಮಿಟೆಡ್ ಇದನ್ನು ನಾವು ಇಂಡಿಯನ್ ಕಂಪನಿ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ, ಯಾಕೆಂದರೆ ಕಂಪನಿನ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅಂತ ಇತ್ತು ಅಂದರೆ ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನಲ್ಲಿ ಎಕ್ಸೆಂಪ್ಟ್ ಆಗುತ್ತೆ 10,000. ಸೊ ಇಲ್ಲಿ ಇವರು ಕೇಳಿರೋದು ಡಿಟರ್ಮೈನ್ ದ ಇನ್ಸ್ಟಾಲ್ಮೆಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ 2017-18. 2017-18ನೇ ಸಾಲಿನಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ನ ಇನ್ಸ್ಟಾಲ್ಮೆಂಟ್ಗಳನ್ನ ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ. ಸೊ ನಾವು ಈ ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ನ ಕಂಡುಹಿಡಿಬೇಕಾದ್ರೆ ನಾವು ಮಾಡಬೇಕಾಗಿರುವಂಥ ಫಸ್ಟ್ ಪ್ರೊಸೀಜರ್ ಏನಪ್ಪ ಅಂತ ಹೇಳಿದಾದರೆ ಅವರ ಟ್ಯಾಕ್ಸ್ ಲಯಬಿಲಿಟಿನ ನಾವು ಫಸ್ಟು ಕಂಪ್ಯೂಟ್ನ ಮಾಡ್ಕೋಬೇಕಾಗುತ್ತೆ. ಟ್ಯಾಕ್ಸ್ ಲಯಬಿಲಿಟಿನ ಕಂಪ್ಯೂಟ್ ಮಾಡಿಕೊಂಡು ಅವರ ಟ್ಯಾಕ್ಸ್ ಮೋರ್ ದ್ಯಾನ್ 10,000 ಇದ್ದಾಗ ಮಾತ್ರ ನಾವು ಅಡ್ವಾನ್ಸ್ ಟ್ಯಾಕ್ಸ್ನ ಪೇಮೆಂಟ್ನ ಮಾಡ್ಬೋದು. ಅವರ ಟ್ಯಾಕ್ಸ್ ಲಯಬಿಲಿಟಿ ಇನ್ ಕೇಸ್ 10,000 ಒಳಗಡೆ ಇದ್ದರೆ ಅವರು ಟ್ಯಾಕ್ಸ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಪ್ರಾಬ್ಲಮ್ನ ಇವಾಗ ಸ್ಟಾರ್ಟ್ ಮಾಡೋಣ. ಸೊಲ್ಯೂಷನ್ನ ನಾವು ಆಸ್ ಪರ್ ಪ್ರಾಬ್ಲಮ್ನಲ್ಲಿ ಕೊಟ್ಟಿರುವ ಇನ್ಫಾರ್ಮೇಷನ್ ಪ್ರಕಾರ ನಾವು ಪಾಯಿಂಟ್ ವೈಸ್ ತಗೊಳ್ತಾ ಹೋಗೋಣ. ಫಾರ್ಮ್ಯಾಟ್ ಬಂದ್ಬಿಟ್ಟು ಸೊಲ್ಯೂಷನ್ ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫಾರ್ ದ ಇಯರ್ ಫೈನಾನ್ಷಿಯಲ್ ಇಯರ್ 2017-18 ಅಂತ ತಗೊಂಡು ಪರ್ಟಿಕ್ಯುಲರ್ಸ್ ಮತ್ತು ಅಮೌಂಟ್ ಅಂತ ಹೇಳಿ ತಗೊಳ್ತೀವಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಹೇಳಿ ತಗೊಂಡು ಅದರಲ್ಲಿ ಫಸ್ಟ್ ಆಸ್ ಪರ್ ಪ್ರಾಬ್ಲಮ್ನಲ್ಲಿ ಏನು ಕೊಟ್ಟಿದ್ದಾರೆ ಫಸ್ಟ್ ಪಾಯಿಂಟ್ ಅದೇ ರೀತಿ ಬರ್ಕೊಡ್ತೇವೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟ್ಯಾಕ್ಸಬಲ್ ಅಂತ ಹೇಳಿದರೆ 75,000 ಅಮೌಂಟ್ ಕಲಮಿಗೆ ಹಾಕೊಳ್ತೀವಿ. ಎರಡನೇ ಪಾಯಿಂಟು ಪ್ರಾಬ್ಲಮ್ನಲ್ಲಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಟ್ಯಾಕ್ಸಬಲ್ 7,07,500 ಅಂತ ಹೇಳಿದ್ದಾನೆ, ಸೊ ತಗೊಳ್ತೀವಿ. ಇನ್ಕಮ್ ಫ್ರಮ್ ಪ್ರೊಫೆಷನ್ ಟ್ಯಾಕ್ಸಬಲ್ 7,07,500 ಅಂತೇಳಿ ತಗೊಂಡ್ವಿ. ಮೂರನೇ ಪಾಯಿಂಟ್ ಡಿವಿಡೆಂಡ್ ಫ್ರಮ್ ಎಕ್ಸ್ ಲಿಮಿಟೆಡ್ ಅಂದರೆ ಇಂಡಿಯನ್ ಕಂಪ್ನಿನೇ ಆಗಿರುತ್ತೆ. ಸೊ ಹಾಗಾಗಿ ಡಿವಿಡೆಂಡ್ ಫ್ರಮ್ ಎಕ್ಸ್ ಲಿಮಿಟೆಡ್ ಅಂತ ಹೇಳಿದಾದರೆ ಅದು ಇಂಡಿಯನ್ ಕಂಪನಿ ಎಕ್ಸೆಂಪ್ಟ್ ಆಗುತ್ತೆ. ಸೊ ನಿಲ್ ಅಂತೇಳಿ ಅಥವಾ ಎಕ್ಸೆಂಪ್ಟ್ ಅಂತ ಕೂಡ ಬರ್ಕೋಬೋದು. ಸೊ ಈ ಮೂರನ್ನು ಕೂಡಿದಾಗ ನಮಗೆ ಸಿಗುವಂಥದ್ದು ಗ್ರಾಸ್ ಟೋಟಲ್ ಇನ್ಕಮ್. ಇಲ್ಲಿ ಸ್ಯಾಲ್ರಿ ಇಲ್ಲ, ಅದಾದಮೇಲೆ ನೆಕ್ಸ್ಟು ಕ್ಯಾಪಿಟಲ್ ಗೇನ್ ಇಲ್ಲ, ಸೊ ಎರಡು ಇನ್ಫಾರ್ಮೇಷನ್ ಇಲ್ಲ. ಮೂರು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ತೊಗೊಂಡ್ವಿ. ಸೊ ಅದನ್ನು ಮೂರನ್ನು ಕೂಡ್ಕೊಂಡಾಗ ಬರುವಂತೆ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಗ್ರಾಸ್ ಟೋಟಲ್ ಇನ್ಕಮಿಂದ ಪ್ರಾಬ್ಲಮ್ನಲ್ಲಿ ಯಾವುದಾದ್ರು ಡಿಡಕ್ಷನ್ ಇದೆಯಾ ಅಂಡರ್ ಸೆಕ್ಷನ್ 80C ಇಂದ 80U ಯಾವುದೂ ಕೂಡ ಇಲ್ಲ. ಪ್ರಾಬ್ಲಮ್ನಲ್ಲಿ ಡಿಡಕ್ಷನ್ ಯಾವುದೂ ಕೂಡ ಹೇಳಿಲ್ಲ ಅವನು. ಯಾವುದಾದ್ರೂ ಇದ್ದರೆ ಪ್ರಾಬ್ಲಮಲ್ಲಿ ಡಿಡಕ್ಷನ್ನ ನಾವು ತೊಗೋಬೋದು. ಲೈಕ್ 80C ಇಂದ 80U. ಸೊ ಯಾವುದೇ ಡಿಡಕ್ಷನ್ಸ್ಗಳಿಲ್ಲ, ನಾವು ಅದನ್ನು ನಿಲ್ ಮಾಡಿದ್ವಿ. ಸೊ ಗ್ರಾಸ್ ಟೋಟಲ್ ಇನ್ಕಮಿಂದ ಯಾವುದೇ ಡಿಡಕ್ಷನ್ ಇಲ್ಲ, ನಿಲ್. ನೆಟ್ ಟೋಟಲ್ ಇನ್ಕಮ್ ನಮಗೆ ಸಿಕ್ತು. ಈ ನೆಟ್ ಟೋಟಲ್ ಇನ್ಕಮ್ ಮೇಲೆ ನಾವು ಟ್ಯಾಕ್ಸ್ ಲಯಬಿಲಿಟಿನ ಮಾಡಬೇಕಾಗುತ್ತೆ. ಸೊ ಟ್ಯಾಕ್ಸ್ ಲಯಬಿಲಿಟಿ ನಿಮಗೆ ಗೊತ್ತು, ಸ್ಲ್ಯಾಬ್ ರೇಟ್ ಇದೆ 5% ಅಪ್ ಟು 2,50,000 ಎಕ್ಸೆಂಪ್ಟ್, 2,50,000 to 5 lakh 5%, 5 lakh to 10 lakh 20%, ಆ್ಯಂಡ್ ಮೋರ್ ದ್ಯಾನ್ 10 lakh 30% ಅಂತೇಳಿ ನಾವು ಟ್ರೀಟ್ ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ಇಲ್ಲಿ ಫಾಲೋ ಮಾಡೋಣ. ಇವರ ಇನ್ಕಮ್ ಇರೋದು 7,82,500. ಸೊ ಟ್ಯಾಕ್ಸ್ ಲಯಬಿಲಿಟಿ ಫಸ್ಟ್ ಬರೋಣ. ಟ್ಯಾಕ್ಸ್ ಆನ್ 7,82,500 ಅಪ್ ಟು 2,50,000 ನಿಲ್ ಆಯಿತು. ಓಕೆ, ನೆಕ್ಸ್ಟ್ ಎರಡನೇ ಸ್ಲ್ಯಾಬು 2,50,000 to 5 lakh 5%. ಸೊ ಆಲ್ರೆಡಿ 5 lakhನಲ್ಲಿ 2,50,000 ಎಕ್ಸೆಂಪ್ಟ್ ಆಗಿದೆ, ನಿಲ್ ಆಗಿದೆ. ಇನ್ನು ಎಷ್ಟಕ್ಕೆ ಮಾತ್ರ ನಾವು ಚಾರ್ಜ್ ಮಾಡಬೇಕಾಗುತ್ತೆ ಟ್ಯಾಕ್ಸ್ನ? 2,50,000. 5 lakhಲ್ಲಿ ಫಸ್ಟ್ ಎಕ್ಸೆಂಪ್ಷನ್ ತೊಗೊಂಡಿರುವಂಥ 2,50,000ನ ಮೈನಸ್ ಮಾಡಿ ಇನ್ನು ಉಳಿಕೆ 2,50,000 ಏನಿದೆ ಅದರ ಮೇಲೆ 5% ಮಾಡಿದಾಗ 12,500 ನಮಗೆ ಸಿಗುತ್ತೆ. ನೆಕ್ಸ್ಟು ಬ್ಯಾಲೆನ್ಸ್. ನೆಕ್ಸ್ಟ್ 5 lakhವರೆಗೂ ಆಯಿತು ಟ್ಯಾಕ್ಸು. ನೆಕ್ಸ್ಟು 5 lakhಯಿಂದ ನೆಕ್ಸ್ಟ್ ಏನು ಉಳಿಕೆ ಇದೆ? 5 lakh to 10 lakh. ಇವನ ಇನ್ಕಮ್ 10 lakh ಇಲ್ಲ. ಸೊ ಹಾಗಾಗಿ 5 lakh ಮೇಲೆ ಎಷ್ಟಿದೆ ಇವನ ಇನ್ಕಮು? 2,82,500 ಮೈನಸ್ ಮಾಡ್ಕೊಳ್ಳಿ. 5 lakh ಮೈನಸ್ 7,82,500. ಸೊ 2,82,500 ಒಂದು ಬ್ಯಾಲೆನ್ಸ್ ಇದೆ, ಅಂದರೆ ಅಷ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಆ ಅಮೌಂಟಿಗೆ 2,82,500 ಡಿವೈಡೆಡ್ ಬೈ 20% ಮಾಡಿದಾಗ ಸೊ ನಮಗೆ
56,500 ರೂಪಾಯಿ ಬರುತ್ತೆ. ಸೊ ಟೋಟಲ್ ಫಸ್ಟ್ ಸ್ಲ್ಯಾಬ್ನಲ್ಲಿ ಬಂದ ಟ್ಯಾಕ್ಸು, ಎರಡನೇ ಸ್ಲ್ಯಾಬಲ್ಲಿ ಬಂದ ಟ್ಯಾಕ್ಸು 12,500, 56,500. ಸೊ ಟೋಟಲ್ 69,000 ನಮಗೆ ಟ್ಯಾಕ್ಸ್ ಅಮೌಂಟ್ ಸಿಗುತ್ತೆ. ಈ ಟ್ಯಾಕ್ಸ್ ಅಮೌಂಟ್ ಮೇಲೆ ನಾವು ಆ್ಯಡೆಡ್ ಎಜುಕೇಷನ್ ಸೆಸ್ 3% ಎಜುಕೇಷನ್ ಸೆಸ್ನ ಆ್ಯಡ್ ಮಾಡ್ತೀವಿ. 69,000 ಇಂಟು 3% ಡಿವೈಡೆಡ್ ಬೈ 100, 2,070 ಸಿಗುತ್ತೆ. ಸೊ ಅಲ್ಲಿಗೆ ಇವರ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಬಂದು 70,070 ರೂಪೀಸ್ ಸಿಗುತ್ತೆ. 71,070 ರೂಪಾಯಿ ಇವರ ಟ್ಯಾಕ್ಸ್ ಲಯಬಿಲಿಟಿ. ಸೊ ಈಗ ನೀವು ಇವರ ಟ್ಯಾಕ್ಸ್ ಲಯಬಿಲಿಟಿ ಮೋರ್ ದ್ಯಾನ್ 10,000 ಇದೆ ಅಲ್ವಾ, ಬಿಲೋ 10,000 ಬಂತ ಅಂತ ಅಥವಾ 10,000 ಬಂತು ಅಂತ ಅಂದರೆ ಇವರು ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ನ ಮಾಡುವ ಅವಶ್ಯಕತೆ ಇಲ್ಲ. ಮೋರ್ ದ್ಯಾನ್ 10,000 ಬಂದಾಗ ಇವರು ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ರಘು ಮಿಸ್ಟರ್ ಬಸ್ಸು ಆಗಿರೋದ್ರಿಂದ ನಾವಿಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ಗಳು 4 ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ ಬರುತ್ತೆ. ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ ಕ್ಯಾಲ್ಕುಲೇಷನ್. ಸೊ ಡ್ಯೂ ಡೇಟ್ಸ್ ಬಂದ್ಬಿಟ್ಟು 4% ಇದೆ ಇವರಿಗೆ ಇನ್ಸ್ಟಾಲ್ಮೆಂಟು. ಆನ್ ಆರ್ ಬಿಫೋರ್ 15 ಜೂನ್ 2017 15%, ಆನ್ ಆರ್ ಬಿಫೋರ್ 15 ಸೆಪ್ಟೆಂಬರ್ 2017 45%, then on or before 15 December 2017 75%, on or before 15 March 2017 100%. ಟೋಟಲ್ 4 ಇನ್ಸ್ಟಾಲ್ಮೆಂಟ್ನಲ್ಲಿ ಶ್ರೀ ಬಸ್ಸು ಅವ್ರಿಗೆ ಬಂದಿರುವಂಥ ಟ್ಯಾಕ್ಸ್ ಲಯಬಿಲಿಟಿನ ಪೇಮೆಂಟ್ ಮಾಡಬೇಕಾಗುತ್ತೆ. ಒಂದು ಆನ್ ಆರ್ ಬಿಫೋರ್ 15 ಜೂನ್, ಆನ್ ಆರ್ ಬಿಫೋರ್ 15 ಸೆಪ್ಟೆಂಬರ್, ಮೂರನೇದು ಆನ್ ಆರ್ ಬಿಫೋರ್ 15 ಡಿಸೆಂಬರ್, ನಾಲ್ಕನೇದು ಆನ್ ಆರ್ ಬಿಫೋರ್ 15 ಮಾರ್ಚ್. ಈ ಡೇಟ್ ಒಳಗಡೆ ಅವರು ಅಡ್ವಾನ್ಸ್ ಟ್ಯಾಕ್ಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಪರ್ಸೆಂಟೇಜ್ ಬಂದು 15, 45, 75, 100%. ಸೊ ಈಗ ಫಸ್ಟ್ ಇನ್ಸ್ಟಾಲ್ಮೆಂಟ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಡ್ಯೂ ಡೇಟ್ ಆನ್ ಆರ್ ಬಿಫೋರ್ 15 ಜೂನ್ 2017 15% ಮಾಡಿ ಅಂತ ಹೇಳಿದ್ದಾರೆ. ಸೊ ಟೋಟಲ್ ನಮ್ಮ ಟ್ಯಾಕ್ಸ್ ಲಯಬಿಲಿಟಿ ಇರೋದು 71,070 ರೂಪೀಸ್ ಇಂಟು 15% ಮಾಡಿದಾಗ 10,661 ರೂಪೀಸ್ ಸಿಗುತ್ತೆ. ಫಸ್ಟ್ ಇನ್ಸ್ಟಾಲ್ಮೆಂಟು ಸಿಕ್ತು ನಮಗೆ. ಅದೇ ರೀತಿ ಈಗ ಎರಡನೇ ಇನ್ಸ್ಟಾಲ್ಮೆಂಟ್ ಆನ್ ಆರ್ ಬಿಫೋರ್ 15 ಸೆಪ್ಟೆಂಬರ್ 2017 45%. ಸೊ ಈ 45% ಯಾವುದ್ರಲ್ಲಿ ಮಾಡಬೇಕು ನಾವು? ಸೇಮ್ 71,040 ರೂಪೀಸ್ ಏನಿದೆ ಅದ್ರ ಮೇಲೆ 45%ನ ಮಾಡ್ತೀವಿ. ಆಗ ನಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂದರೆ 31,981 ರೂಪಾಯಿ ಸಿಗುತ್ತೆ. 31,981 ರೂಪೀಸ್ 45%ಗೆ ಸಿಗುತ್ತೆ. ಈ 31,981 ರೂಪೀಸ್ನಲ್ಲಿ ನಾವು ಆಲ್ರೆಡಿ 15% ಏನು ಮಾಡಿದ್ವಿ, ಮುಂಚೆನೇ ಪೇ ಮಾಡಿದ್ವಿ 10,661 ರೂಪಾಯಿ 10,661ನ. ಈಗ ಬಂದಿರುವ 45% ಅಮೌಂಟಿಂದ 15% ಅಮೌಂಟ್ನ ಕಡಿದ್ವಿ. ಸೊ ಎರಡನೇ ಇನ್ಸ್ಟಾಲ್ಮೆಂಟಲ್ಲಿ ಅವ್ನು ಕಟ್ಟಬೇಕಾಗಿರುವಂಥ ಅಮೌಂಟು 21,321. ಜಸ್ಟ್ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ 45%ಗೆ ಏನು ಅಮೌಂಟ್ ಬರುತ್ತೆ ಅದನ್ನು ಪ್ರೀವಿಯಸ್ ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಏನು ಕಟ್ಟಿರ್ತಾರೆ ಅದರಿಂದ ಕಳೆದು ಉಳಿಕೆ ಅಮೌಂಟ್ನ ನಾವು ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ ಕಟ್ತೀವಿ. ನೋಡಿ ಟೋಟಲ್ 45%ಅಲ್ಲಿ ಆಲ್ರೆಡಿ ಬಂದಿರುವ 15% ಅಮೌಂಟ್ನ ಕಳೆದು 30%ಗೆ ಮಾತ್ರ ಅಮೌಂಟ್ನ ನಾವಿಲ್ಲಿ ಪೇ ಮಾಡಿದ್ವಿ. ಮೂರನೇ ಇನ್ಸ್ಟಾಲ್ಮೆಂಟು ಆನ್ ಆರ್ ಬಿಫೋರ್ 15 ಡಿಸೆಂಬರ್ 2017 75%. ಆ್ಯಸ್ ಇಟ್ ಈಸ್ 71,075 ರೂಪೀಸ್ ಮೇಲೆ 75%ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಬರುವಂಥ ಅಮೌಂಟು 53,302 ರೂಪೀಸ್ ಸಿಗುತ್ತೆ. ಇದರಲ್ಲಿ ಆ್ಯಸ್ ಲೈಕ್ ಪ್ರೀವಿಯಸ್ ಸ್ಟೆಪ್ ನಾವು ಸೇಮ್ ಫಸ್ಟು 2 ಸ್ಟೆಪ್ನಲ್ಲಿ ಏನು ಬಂದಿದೆ ಆ ಎರಡು ಅಮೌಂಟ್ನ ಕಳಿತೀವಿ. ಫಸ್ಟ್ ಸ್ಟೆಪ್ಪಲ್ಲಿ ಬಂದ 10,661, ಅದಾದಮೇಲೆ ಎರಡನೇ ಸ್ಟೆಪ್ಪಲ್ಲಿ ಬಂದಂಥ 21,321 ರೂಪೀಸ್ನ ಈ 75%ಗೆ ಬಂದಿರುವಂಥ ಅಮೌಂಟಿಂದ ಕಳೆದು ಮಿಕ್ಕಿದ್ದನ್ನು ನಾವು ಔಟರ್ ಕಲಮ್ಗೆ ಹಾಕ್ತೀವಿ. ಅಲ್ಲಿಗೆ 21,321 ರೂಪೀಸ್ ಸೇಮ್. ಟೋಟಲ್ 75%ನಲ್ಲಿ ಫಸ್ಟು ಪೇ ಮಾಡಿರೋ 15%, ಸೆಕೆಂಡ್ ಪೇ ಮಾಡಿರೋ 45% ಮೈನಸ್ ಮಾಡಿ 30%ಗೆ ನಾವಿಲ್ಲಿ ಪೇ ಮಾಡ್ತೀವಿ. ಆ್ಯಸ್ ಲೈಕ್ ಪ್ರೀವಿಯಸ್ ಸ್ಟೆಪ್ಸ್, ಲಾಸ್ಟ್ ಸ್ಟೆಪ್ ವಿಲ್ ಆಲ್ಸೋ ಫಾಲೋ ದ ಸೇಮ್ ಪ್ರೊಸೀಜರ್. ಸೊ ಆನ್ ಆರ್ ಬಿಫೋರ್ 15 ಮಾರ್ಚ್ 2017 100%. 100 ಅಂತ ಹೇಳಿದಾದರೆ 71,070 ರೂಪೀಸ್ ಮೇಲೆ 100% ಅಂತ ಅಂದರೆ ಅಷ್ಟೇ ಬರುತ್ತೆ, 71,070 ರೂಪೀಸ್. ಅದರಲ್ಲಿ ಆ್ಯಸ್ ಲೈಕ್ ದ ಪ್ರೀವಿಯಸ್ ಸ್ಟೆಪ್ಸ್ ಏನಿದೆ 10,661, 21,321, 21,321ನ ಕಳೆದು ಮೈನಸ್ ಮಾಡಿ ಇನ್ನು ಬ್ಯಾಲೆನ್ಸ್ ಏನು ಉಳಿಯುತ್ತೆ ಅದನ್ನು ಇನ್ಸ್ಟಾಲ್ಮೆಂಟಾಗಿ ಕಟ್ತೀವಿ. ಸೊ 17,767 ಬರುತ್ತೆ. ಸೊ ಈ 4 ಇನ್ಸ್ಟಾಲ್ಮೆಂಟ್ನ ಕೂಡಿದಾಗ ನಮಗೆ ಈಕ್ವಲ್ 71,070 ರೂಪೀಸ್ ಸಿಗುತ್ತೆ. ಸೊ ಸೇಮ್ ಫಸ್ಟ್ ಪ್ರೊಸೀಜರ್ನಲ್ಲಿ ನೀವು 15% ಏನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ ಅದನ್ನು ಮಾಡಿಕೊಂಡು ಎರಡನೇ ಸ್ಟೆಪ್ನಲ್ಲಿ 45%ಗೆ ಏನು ಬಂದಿರುತ್ತೆ ಅದನ್ನು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಬಂದಿರುವಂಥ ಅಮೌಂಟ್ನ ಕಳೆದು ಮೈನಸ್ ಮಾಡಿ ಹಾಕ್ತಾರೆ. ಸೇಮ್ ಮೂರನೇ ಸ್ಟೆಪ್ಪು ಅಷ್ಟೇ 75%ಗೆ ಏನು ಬಂದಿರುತ್ತೆ ಆ ಅಮೌಂಟಿಂದ ಆ ಅಮೌಂಟ್ನಲ್ಲಿ ಪ್ರೀವಿಯಸ್ ಸ್ಟೆಪ್ನಲ್ಲಿ ಬಂದಿರುವಂಥ ಆನ್ಸರ್ಸ್ಗಳನ್ನ ಕಳೆದು ಹಾಕ್ತೀರಾ. ಲಾಸ್ಟ್ ಸ್ಟೆಪ್ಪು ಕೂಡ ಅಷ್ಟೇ 100% ಅಮೌಂಟ್ ಏನಿದೆ ಅದರಿಂದ 3 ಸ್ಟೆಪ್ಪಲ್ಲಿ ಸಿಕ್ಕಿರುವಂಥ
ಅಮೌಂಟ್ಗಳನ್ನ ಮೈನಸ್ ಮಾಡಿದಾಗ ನಿಮಗೆ ಲಾಸ್ಟ್ ಸ್ಟೆಪ್ ಸಿಗುತ್ತೆ. ಸೊ ಈ 4 ಸ್ಟೆಪ್ಸ್ಗಳನ್ನ ಬಂದಿರುವಂಥ ಆನ್ಸರ್ಸ್ನ ಕೂಡಿದರೆ ಟೋಟಲ್ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿಗೆ ಈಕ್ವಲ್ ಆಗುತ್ತೆ. ಇದು ಅಡ್ವಾನ್ಸ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಇನ್ಸ್ಟಾಲ್ಮೆಂಟ್ ಮೆಥಡ್.